ಹಲೋ ಗೈಸ್, ವೆಲ್ಕಮ್ ಟು ದ ಡೇ 14 ಆಫ್ 90 ಡೇಸ್ 90 ಆರಿ ಮಟೀರಿಯಲ್ ಸೀರೀಸ್. ಇವಾಗ ನಾನೇನು ತೋರಿಸ್ತಾ ಇದ್ದೇನಲ್ವಾ, ಈ ಥ್ರೆಡ್ನ ಬಂದ್ಬಿಟ್ಟು ನಾರಾ ಥ್ರೆಡ್ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಆರಿ ವರ್ಕಲ್ಲಿ ಕಾಟನ್ ಥ್ರೆಡ್ಗೆ ಬದಲಾಗಿ ಇದನ್ನ ನಾವು ಯೂಸ್ ಮಾಡ್ಕೊಳ್ಬೋದು. ಸೊ ಕಾಟನ್ ಥ್ರೆಡ್ನ ನಾವು ಶುಗರ್ ಬೀಡ್ಸ್, ಕಡ್ದಾನ ಬೀಡ್ಸ್, ನೆಕ್ಸ್ಟ್ ಟ್ಯೂಬ್ ಬೀಡ್ಸ್, ಜರ್ದೋಸಿ ಇದನ್ನೆಲ್ಲ ಸ್ಟಿಚ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ವಾ. ಸೊ ನಾವು ಅದ್ರ ಬದಲಾಗಿ ಈ ನಾರಾ ಥ್ರೆಡ್ ಅಂತ ಇದೆ ಅಲ್ವಾ, ಇದನ್ನ ನಾವು ಯೂಸ್ ಮಾಡ್ಕೊಳ್ಬೋದು. ಇದು ಯೂಸ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನಂತ ಹೇಳಿದ್ರೆ, ಸೊ ಈ ಥ್ರೆಡ್ ಬಂದ್ಬಿಟ್ಟು ಬೇಗ ಕಟ್ ಆಗೋದಿಲ್ಲ. ನಿಮಗೆ ನಾವು ಕಡ್ದಾನ ವರ್ಕ್ ಮಾಡುವಾಗ ಕಾಟನ್ ಥ್ರೆಡ್ ಬಂದ್ಬಿಟ್ಟು ಬಿಗಿನರ್ಸ್ ಆಗಿದೆ, ನಾವು ಕಾಟನ್ ಥ್ರೆಡ್ ಬಂದ್ಬಿಟ್ಟು ಕಟ್ ಆಗೋ ಚಾನ್ಸಸ್ ಇರುತ್ತೆ, ಬೇಗ ಬೇಗ ಕಟ್ ಆಗಿಬಿಡುತ್ತೆ. ಸೊ ಈ ನಾರಾ ಥ್ರೆಡ್ ಯೂಸ್ ಮಾಡೋದ್ರಿಂದ ಇದು ಬಂದ್ಬಿಟ್ಟು ಕಟ್ಟೆ ಆಗೋದಿಲ್ಲ ಬೇಗ. ಸೊ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ವೈರ್ ತರ ಇರುತ್ತೆ. ಕಾಟನ್ ಥ್ರೆಡ್ ಬದಲಿಗೆ ನಾವು ಈ ಥ್ರೆಡ್ನ ಯೂಸ್ ಮಾಡಿ ನಾವು ಬೀಡ್ಸ್ನ ಸ್ಟಿಚ್ ಮಾಡ್ಕೊಳ್ಬೋದು. ಶುಗರ್ ಬೀಡ್ಸು, ಕಡ್ದಾನ ಬೀಡ್ಸು, ಯಾವ ಬೀಡ್ಸ್ ಕೂಡ ಇದನ್ನೇ ಯೂಸ್ ಮಾಡ್ಕೊಳ್ಬೋದು ನಾವು. ಇದು ಬಿಗಿನರ್ ಫ್ರೆಂಡ್ಲಿ ಆಗಿರುತ್ತೆ. ಸೊ ಈಗ ಯಾರು ಆರಿ ವರ್ಕ್ನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರಲ್ವಾ, ಅವ್ರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.